ಬಿಗ್ ಬಾಸ್ ನಿಂದ ಆಚೆ ಬಂದಂತಹ ಮಲ್ಲಮ್ಮ ಅವರು ಈಗ ಹೊಸ ಸಿನಿಮಾದ ಮುಖಾಂತರ ಮತ್ತೆ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ. ಸೊ ಯಾವ ಸಿನಿಮಾ ಏನು ಎತ್ತ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಮಲ್ಲಮ್ಮ ಹೇಗಿದ್ದೀರಾ? ಆರಾಮಿ ನೋಡ್ರಿ, ನೀವ್ ಹೇಗಿದ್ದೀರಿ? ನಾನ್ ಸೂಪರ್ ಆಗಿದ್ದೀನಿ. ನೆನಪಿದ್ದೀನಾ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಾಗ ಮಾತನಾಡ್ಸಿದೆ ಬಂದ್ಬಿಟ್ಟು? ಮರ್ತಿದ್ದೀರಾ? ಇಲ್ಲ ಮರ್ತಿಲ್ಲ ರೀ, ಮರ್ಯಾಕೆ ಹಂಗ ಆಗ್ತದ್ರಿ. ನೀವು ಅವತ್ತು ಹೇಳಿದ್ರಿ ಮಲ್ಲಮ್ಮ ಸಿನಿಮಾ ಮಾಡ್ಬೇಕು ಅಂತ ಆಸೆ ಇದೆ, ಸಿನಿಮಾ ಬಂದ್ರೆ ನಾನು ಖಂಡಿತ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇವಾಗ ಇಷ್ಟು ಬೇಗ ಅಂದ್ರೆ ನೀವು ಹೇಳಿ ಇನ್ನ ಒಂದು ತಿಂಗಳುಗಳು ಕೂಡ ಕಳೆದಿಲ್ಲ, ಆಲ್ರೆಡಿ ಇವಾಗ ಸಿನಿಮಾ ಮುಹೂರ್ತಕ್ಕೆ ಬಂದಿದ್ದೀರಾ. ಸೊ ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆತರಿ, ತುಂಬಾ ಖುಷಿ ರೀ. ಸಿನಿಮಾದ ಟೈಟಲ್ ನೀವೇ ಹೇಳ್ಬಿಡಿ ಏನು ಅಂತ ಹೇಳ್ಬಿಟ್ಟು, ವಿನಾಶಕಾಲೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ನಿಮ್ಮ ಪಾತ್ರ ಏನಾಗಿರುತ್ತೆ, ಹೇಗೆ ಬಂತು ಕಥೆ ನಿಮ್ಮ ಹತ್ರ? ಇನ್ನ ಅದನ್ನೇನು ಕಲ್ಸಿಲ್ರಿ, ಇದೇ ಫಸ್ಟ್ ಬಂದಿದ್ದು. ಇದೇ ಫಸ್ಟ್. ಇನ್ನ ಹೇಳ್ಕೊಟ್ಟಿದ್ದು ಮಾಡ್ಬೋದು. ನಿಮ್ಗೆ ಯಾವ ತರ ಪಾತ್ರ ಮಾಡಕ್ ಇಷ್ಟವಲ್ಲವ? ನಮ್ಗೆ ಯಾವ್ದು ಅಜ್ಜಿ ಪಾತ್ರ ಮಾಡ್ಲಕ್ಕೂ ಇಷ್ಟ, ತಾಯಿ ಪಾತ್ರ ಮಾಡ್ಲಕ್ಕೂ ಇಷ್ಟ, ಯಾವ್ದು ಕೊಟ್ರು ಇಷ್ಟ. ಇವಾಗ ಬಿಗ್ ಬಾಸ್ ನೀವು ಹೇಳ್ತಿದ್ರಿ ಯಾರು ಚೆನ್ನಾಗಿ ಆಡ್ತಾರೆ ಅವ್ರು ಗೆಲ್ಬೇಕು, ಎಲ್ಲರೂ ಇಷ್ಟ ನಂಗೆ ಅಂತ ಹೇಳ್ಬಿಟ್ಟು. ಇವಾಗ ನಿಮ್ಮನ್ನ ತುಂಬಾ ಕಾಡಿಸ್ತಾ ಇದ್ರು, ತುಂಬಾ ರೇಗಿಸ್ತಾ ಇದ್ರು ಗಿಲ್ಲಿ ಅವರು. 50 ಲಕ್ಷದ ಒಡೆಯ ಆಗಿದ್ದಾರೆ. ಸುದೀಪ್ ಸರ್ ಅವ್ರು 10 ಲಕ್ಷ ಕೊಟ್ಟಿದ್ದಾರೆ, ಶರವಣ ಅವ್ರು 20 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಎಷ್ಟು ಖುಷಿ ಇದೆ ಅಮ್ಮ? ತುಂಬಾ ಖುಷಿ ಆತಾರೆ, ತುಂಬಾ ಖುಷಿ. ಏನ್ ಹೇಳ್ತೀರಾ ಗಿಲ್ಲಿಗೆ ನಮ್ಮ ಅಶ್ವವೇಗ ನ್ಯೂಸ್ ಮುಖಾಂತರ? ತುಂಬಾ ಖುಷಿ ಗಿಲ್ಲಿ, ತುಂಬಾ ಖುಷಿ ಗಿಲ್ಲಿ. ವಿಶ್ವಾಡಿ ಅಮ್ಮ. ಥ್ಯಾಂಕ್ ಯು ಗಿಲ್ಲಿ, ಇನ್ನೊಂದು ಜರ ಎತ್ತರಕ್ಕೆ ಬೆಳಿ. ಅಮ್ಮ ಮತ್ತೆ ಅವ್ರಿಗೋಸ್ಕರ ಮೆರವಣಿಗೆ ಮಾಡಿದ್ರು, ರ್ಯಾಲಿಗಳನ್ನ ಅವ್ರ ಫ್ಯಾನ್ಸ್ ಮೇಲೆ ನೋಡಿದ್ರ ಅಮ್ಮ ನೀವು ಅದನ್ನ? ನೋಡಿದೇವ್ರಿ. ಅಷ್ಟು ದೊಡ್ಡ ಸ್ಟಾರ್ ಹೀರೋಗಳಿಗೂ ಕೂಡ ಅಷ್ಟು ಜನ ಸೇರಲ್ಲ, ಅಷ್ಟು ಜನ ಸೇರಿತ್ತು. ಇಲ್ಲಿ ಏನ್ ಅನ್ನಿಸ್ತದ್ರಲ್ಲ? ತುಂಬಾ ಖುಷಿ ಆಯ್ತು. ಗಿಲ್ಲಿ ಎಷ್ಟು ಎತ್ತರಕ್ಕೆ ಹೋಗಿ ಎಷ್ಟು ಜನಗಳು ಅದಾರ ಅಂತ ತುಂಬಾ ಖುಷಿ ಆಯ್ತು ರೀ. ಆಮೇಲೆ ಇವಾಗ ಗೌರ್ಮೆಂಟ್ ಫಂಕ್ಷನ್ಸ್ಗೆಲ್ಲ ಕರಿತಾ ಇದ್ದಾರೆ. ನೆನ್ನೆ ಕನಕೋತ್ಸವ ನಡೀತು, ಡಿ.ಕೆ. ಶಿವಕುಮಾರ್ ಅವ್ರ ಪಕ್ಕ ಕೂರ್ಸ್ಕೊಂಡು ಮಾತಾಡಿದ್ರು, ಹೊಗಳಿದ್ರು. ಅದೆಲ್ಲ ನೋಡಿ ಎಷ್ಟು ಖುಷಿ ಅನ್ಸುತ್ತೆ. ಎಲ್ಲೋ ಒಂದು ಚಿಕ್ಕ ಗ್ರಾಮದಲ್ಲಿ ಇದ್ದಂತ ಹುಡುಗ. ಹೌದೌದು, ತುಂಬಾ ಅವನು ಅಷ್ಟು ಟ್ಯಾಲೆಂಟ್ ಅದ್ರಿ. ಗೆದ್ದು ಅಷ್ಟು ಮೇಲ್ಕ್ ಹೋಗ್ಯಾನ, ಹಣೆ ಬರ ಒಂದು ನಿಜ. ಆಮೇಲೆ ಇನ್ನೊಂದಮ್ಮ, ಗಿಲ್ಲಿ ಕಾವ್ಯಂದು ಸ್ನೇಹ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತು. ಬಟ್ ಏನಪ್ಪ, ಫ್ಯಾನ್ಸ್ ಖುಷಿಗೆ ಅವ್ರದ್ದು ಇಬ್ರದ್ದು ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತೆಲ್ಲ ಮಾಡ್ತಾರಲ್ಲ, ಅಂದ್ರೆ ಮದುವೆ ಆಗಿರೋ ತರ ಇಲ್ಲ ಇಮೇಜ್ ಎಲ್ಲ ಕ್ರಿಯೇಟ್ ಮಾಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಅದೆಲ್ಲ ಮಾಡ್ತಾರೆ. ನಿಮಗೆ ಏನ್ ಅನ್ಸುತ್ತೆ? ಗಿಲ್ಲಿ ಕಾವ್ಯ ಮದುವೆ ಆಗ್ಬೇಕು ಅನ್ಸುತ್ತೆ? ಏನ್ ಅನ್ಸುತ್ತೆ? ಅನ್ಸದ್ ನಮ್ಮ ಮನ್ಸಿನ, ಅವ್ರ ಮನ್ಸಿನಾಗ ಹೆಂಗ ಅದ ಯಾರಿಗ್ ಗೊತ್ತ್ರಿ. ಅವ್ರ ಅಪ್ಪ ಅಮ್ಮ ಒಪ್ಪಬೇಕು, ಇವ್ರ ಅಪ್ಪ ಅಮ್ಮ ಒಪ್ಪಬೇಕು. ಅವಳು ಗಿಲ್ಲಿ ಅಪ್ಪ ಅಮ್ಮ ಏನಿಲ್ಲ ಅಮ್ಮ, ಗಿಲ್ಲಿ ಯಾವ ಹುಡುಗಿ ಹೇಳ್ತಾರೋ ಅದೇ ಹುಡುಗಿ ಜೈ ಅಂತ ಹೇಳಿದಾರೆ. ಹಂಗಾದ್ರೆ ಓಕೆ, ಅವ್ರು ಒಪ್ಪಬೇಕಲ್ಲ. ಜೋಡಿ ಏನ್ ಅನ್ಸುತ್ತೆ ಗಿಲ್ಲಿ ಇದು ಕಾವ್ಯದು? ಚೆನ್ನಾಗಿ ಅನ್ಸದ ಬಿಡ್ರಿ, ಜೋಡಿ ಚೆನ್ನಾಗಿ. ನಾನು ಹೇಳ್ತಿದ್ದೆ, ನನ್ಗೆ ಒಪ್ಪು ಸೊಪ್ಸಿದ್ದೆ. ಆಕೆ ಒಪ್ಪಲ್ಲ ನಡಿ, ನೀ ಆಕೆ ಕೆಂಪಗಳ ನೀ ಕರ್ಗಿದಿ ಒಪ್ಪಲ್ಲ ಆಕೆ. ಇಲ್ಲ ಮಲ್ಲಿ ಒಪ್ಪುಸ ನಾವು. ತುಂಬಾ ಚೆನ್ನಾಗಿ ಮಾತಾಡ. ಇವಾಗ ಕೆಲವ್ರು ಹೇಳ್ತಾರೆ ರಕ್ಷಿತಾನು ಮನೆ ಸೊಸೆಯಾಗಿ ಬಂದ್ರೆ ಚೆನ್ನಾಗಿ ನೋಡ್ಕೋತಾರೆ, ರಕ್ಷಿತನ ಹೆಸರು ಹೇಳ್ತಾರೆ, ಕಾವ್ಯ ಹೆಸರು. ನಿಮಗೆ ಬೆಸ್ಟ್ ಯಾರು ಅನ್ಸ್ತಾರೆ? ಅವ್ರವ್ರ ಇಷ್ಟ ಅಲ್ರಿ. ಯಾರು ಅವನಿಗೆ ಗಿಲ್ಲಿಗಂತರೂ ಕಾವ್ಯನ ಮೇಲೆ ಇಷ್ಟ ಭಾಳ. ಅದು ನಮ್ಮ ಔಷಧ ಕುಡಿ ಅಂತ ರಕ್ಷಿತಾಗ ಗಿಲ್ಲಿ. ಅಂದ್ರೆ ಕಾವ್ಯ ಮ್ಯಾಗ ಇಷ್ಟ. ಅದೇನು ನೋಡ ಒಪ್ಪಿದ್ರೆ ಆಗ್ಬೋದು ಮದ್ವಿ. ಆದ್ರೆ ಚೆನ್ನಾಗಿ ಆಗ್ತದ ಬಿಡಿ, ಸೂಪರ್ ಸೂಪರ್. ನಿಮಗೂ ಇಷ್ಟ ಜೋಡಿ? ನಮಗೂ ಇಷ್ಟ ಜೋಡಿ. ಕರ್ನಾಟಕ ಜನತೆ ಮೆಚ್ಚಿದ ಜೋಡಿ, ನಿಮಗೂ ಇಷ್ಟ. ಅಮ್ಮ, ಇನ್ನ ಅಶ್ವಿನಿ ಅವರು ಒಂದು ಮಾತು ಹೇಳ್ತಾರೆ. ಏನಂತ ಹೇಳಿದ್ರೆ, ಗಿಲ್ಲಿ ಅವರು ಬಡವನ ವೇಷ ಧರಿಸ್ಬಿಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಕಪ್ ಗೆದ್ಕೊಂಡ್ಬಂದ್ರು, ವೋಟ್ ಪ್ರಕಾರ ನಾನು ಗೆಲ್ಬೇಕಿತ್ತು ಅಂತ ಹೇಳ್ಬಿಟ್ಟು 1-2 ಕಡೆ ಹೇಳಿದ್ದಾರೆ. ಅವ ಹಂಗೆಲ್ಲ ಹೇಳ್ಬಾರ್ದಮ್ಮ, ಅವ್ರವ್ರ ಇಷ್ಟ. ನಾವೇ ಗೆಲ್ತೀವಿ ಅಂದ್ರೆ ನಮ್ಮ ಕೈಗೆ ಅದ, ನಮ್ಮದು ಅದು ಜನರ ಕೈಯಲ್ಲಿ. ಹಂಗೆಲ್ಲ. ನಿಮಗೆ ಏನು ಅನ್ಸುತ್ತಮ್ಮ, ಬಡವನ ವೇಷ ಧರಿಸಿದ್ರ ಗಿಲ್ಲಿ ಮನೆ ಒಳಗೆ? ಇಲ್ಲ, ಹೆಂಗೆ ಮಾಮೂಲಿ ಊರಾಗ ಹೆಂಗಿರ್ತಾನೆ ಹಂಗೆ ಇದ್ದ. ನಾವು ಹೆಂಗಿದ್ದೇವೆ ಹಂಗೆ ಇದ್ದೆವು. ಏನು ಹೇಳ್ತೀರಾ ಅಶ್ವಿನಿ ಅವರಿಗೆ? ನೀವು ದೊಡ್ಡವರು, ಹಿರಿಯರು. ಅವ್ರು ಎಲ್ಲ ಹಾಕಿದ್ರೆ ಚೆನ್ನಾಗಿ ಹೇಳಮ್ಮ. ನಾ ಕೇಳಿಲ್ಲಮ್ಮ, ಅವ್ರು ಹೇಳಿಕೆ ಕೊಟ್ಟಿದ್ದ, ಅವ್ರು ಇಡೇನು ನೋಡಿಲ್ಲ ನಾನು. ಮನ್ಸ ಅವ ಗಿಲ್ಲಿ ಯಾರ್ದು ಹಚ್ಕೊಳಲ್ಲ, ಎಷ್ಟೇ ಅಂದ್ರೂ ಏನೇ ಅಂದ್ರೂ ಹಚ್ಕೊಳಲ್ಲ. ಅವ ಒಳ್ಳೆ ಮನಸ್ಸು ಅವಂದು. ಇನ್ನ ಮುಂದೆ ಹೇಗೆ ಸಿನಿಮಾಗಳನ್ನ ಮಾಡ್ತಾ ಇರ್ತೀರಾ? ಮತ್ತೆ ಏನ್ ಪ್ಲಾನಿಂಗ್? ಅದೇ ಬಂದದ್ದು ಮಾಡ್ಬೋದು, ಏನದು ಬಂದದ್ದು ಮಾಡ್ಬೋದು. ಸೂಪರ್, ಒಳ್ಳೇದಾಗ್ಲಿ ಮಲ್ಲಮ್ಮ. ಹಿಂಗೆ ಸಿನಿಮಾ, ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಆಗಿರ್ಬೋದು, ಎಲ್ಲದ್ರ ಮುಖಾಂತರ ನಮ್ಮನ್ನ ಇನ್ನಷ್ಟು ರಂಜಿಸಿ, ಇನ್ನಷ್ಟು ರಿಯಾಲಿಟಿ ಶೋಗಳನ್ನ ನಿಮಗೆ ಬಂದು ಸೇರ್ಲಿ ಪ್ರಾಜೆಕ್ಟ್ಗಳು ಅಂತ ಹರಿಸ್ತಾ. ಥ್ಯಾಂಕ್ ಯು ಸೋ ಮಚ್ ಮಲ್ಲಮ್ಮ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಮಲ್ಲಮ್ಮ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ರೋಜಾ ಮನು ಪಾಟೀಲ್, ಅಶ್ವವೇಗ ನ್ಯೂಸ್, ಬೆಂಗಳೂರು.